ನಾವೆಲ್ಲ ವಿಕ್ಟಿಮ್ಸ್ ಬಂಧುಗಳೇ, ಈ ಕಳ್ಳತನ ಮಾಡಿದರೆ ಅದು ಯಾವುದೇ ರೀತಿ ಕಳ್ಳರಾಗಿರಲಿ, ಅವರು ಚಿನ್ನ ಕಳೀಲಿ, ಅಡಿಕೆ ಕಳೀಲಿ, ಅಥವಾ ಯಾವ್ದು ಹಣ ಕಳೀಲಿ, ಏನೇ ಕದ್ರೂ ಕೂಡ ಅವ್ರು ಕಳ್ಳರು. ಅವರನ್ನು ಚಿನ್ನದ ಕಳ್ಳರು, ಆ ಕಳ್ಳರು, ಈ ಕಳ್ಳರು ಅಂತ ಪ್ರತ್ಯೇಕ ಮಾಡಲಿಕ್ಕೆ ಆಗೋದಿಲ್ಲ. ಕಳುವರೆಲ್ಲ ಕಳ್ಳರು. ಆ ಮೂಲಕವಾಗಿ ಇವತ್ತು ನಾವು ದೊಡ್ಡ ಕಳ್ಳರು ಎನ್ನುವಂಥ ತೋರಿಸಂಥ ಒಂದು ವ್ಯವಸ್ಥೆ ಇದ್ದರೆ ಅದು ಭಾರತದ ಏನು ಸಂವಿಧಾನದ ಮೂಲಕ ಏನು ಸ್ವಾಯತ್ತತೆ ಸಂಸ್ಥೆ ಆಗಿರುವಂಥ ನಮ್ಮ ಚುನಾವಣಾ ಆಯೋಗ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಅಂಬೇಡ್ಕರ್ ಕೊಟ್ಟಂತೆ ಸಂವಿಧಾನ ಏನು ಹೇಳ್ತಾರೆ? ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ, ಹಕ್ಕು ಕೊಟ್ಟಿದೆ, ಕರ್ತವ್ಯ ಕೊಟ್ಟಿದೆ, ನಮ್ಮದೇ ಆದ ಜವಾಬ್ದಾರಿಗಳನ್ನು ಕೊಟ್ಟಿದೆ. ಅದೇ ರೀತಿಯಲ್ಲಿ ನನ್ನ ಪ್ರಕಾರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಸ್ವಾಯತ್ತತೆ ತೆಗೆದುಕೊಂಡಿರುವಂಥ ಕೆಲವು ಸಂಸ್ಥೆಗಳು, ಸ್ವಾಯತ್ತತೆ ಅಂತ ಹೇಳಿದರೆ ಅವರು ಫ್ರೀ ಆ್ಯಂಡ್ ಫೇರ್ ಆಗಿರಬೇಕು. ಅವರು ಯಾರಿಗೆ ಯಾವುದೇ ಆಮಿಷಕ್ಕೆ ಒಳಗಾಗಬಾರ್ದು, ಯಾವುದೇ ರಾಜಕೀಯ ಪಕ್ಷದ ಪರವಾಗಿರಬಾರ್ದು, ಯಾವುದೇ ರಾಜಕೀಯ ಪಕ್ಷದ ಅಡಿಯಾಳ ಆಗಿರಬಾರ್ದು. ಅಂಥ ಒಂದು ಅಧಿಕಾರ ಪಡೆದಂಥ ಕೆಲವು ಸಂಸ್ಥೆಗಳಲ್ಲಿ ನಾವು ಭಾರತೀಯ ಚುನಾವಣಾ ಆಯೋಗ ಕೂಡ ಒಂದು ಬಂಧುಗಳೇ. ಚುನಾವಣಾ ಆಯೋಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡುವಾಗ ಒಂದು ಹೇಳ್ತಾರೆ, ಚುನಾವಣೆ ಎನ್ನುವಂಥದ್ದು ಫ್ರೀ ಆ್ಯಂಡ್ ಫೇರ್ ಆಗಿರಬೇಕು. ಚುನಾವಣೆ ಎನ್ನುವಂಥದ್ದು ನಿಷ್ಪಕ್ಷಪಾತವಾಗಿ, ಯಾವುದೇ ಹೆದರಿಕೆ ಇಲ್ಲದೆ ಈ ದೇಶದ ಪ್ರತಿಯೊಬ್ಬ ಮತದಾರ ಕೂಡ ಅತ್ಯಂತ ನಿರ್ಭಯವಾಗಿ ಬಂದು ತನಗೆ ಯಾವ ರಾಜಕೀಯ ಪಕ್ಷ ಇಷ್ಟ ಆಗ್ತದೆ ಆ ರಾಜಕೀಯ ಪಕ್ಷಕ್ಕೆ ಮತ ಹಾಕುವಂಥ ವ್ಯವಸ್ಥೆ ಚುನಾವಣಾ ಆಯೋಗಕ್ಕೆ ಅಂಥ ಅಧಿಕಾರ ಕೊಟ್ಟಿದೆ ಅಂತ ಹೇಳಿದರೆ ಅವ್ರು ಯಾರಿಗೂ ಕೂಡ ಹೆದರಬೇಕಾಗಿಲ್ಲ, ಯಾರು ಅಡಿಯಾಳ ಆಗಿ ಕೆಲಸ ಮಾಡಬೇಕಾಗಿಲ್ಲ. ಆದರೆ ದುರಂತ ಅಂತ ಹೇಳಿದರೆ ಇವತ್ತು ಭಾರತದ ಅಷ್ಟೊಂದು ಸ್ವಾಯತ್ತತೆ ಆಗಿರುವಂಥ, ಅಷ್ಟು ಅಧಿಕಾರ ಹೊಂದಿರುವಂಥ ಒಂದು ಚುನಾವಣಾ ಆಯೋಗ ಎನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ಅಡಿಯಾಳಾಗಿ ಇವತ್ತು ಮತವನ್ನು ಕಳ್ಳತನದ ಮೂಲಕ ಭಾರತೀಯ ಜನತಾ ಪಕ್ಷದ ಖಾತೆಗೆ ಸೇರಿಸುವುದರ ಮೂಲಕ ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡಿದಂಥ ಒಂದು ವ್ಯವಸ್ಥೆ ಇದ್ದರೆ ಅದು ಭಾರತ ಚುನಾವಣಾ ಆಯೋಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಅದರ ಜೊತೆಯಲ್ಲಿ ಅದರ ದುರುಪಯೋಗವನ್ನು ಪಡಿಸ್ಕೊಂಡಂಥ ನೈತಿಕತೆ, ಲಜ್ಜೆ, ಮಾನ ಮರ್ಯಾದೆ ಯಾವುದೇ ಇಲ್ಲದಂಥ ಒಂದು ರಾಜಕೀಯ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಚ್ಚುಕಟ್ಟಾಗಿ ಚುನಾವಣೆ ಮಾಡಿತ್ತು. ನಮಗೊಂದು ಆಸೆ ಇತ್ತು, ನಾವು ಗೆದ್ದೇ ಗೆಲ್ತೇವೆ ಅಂತ ಹೇಳಿ. ಆದರೆ ಚುನಾವಣೆಗೆ ಒಂದು ವಾರ ಇರುವಾಗ ಇದೇ ಬಂಡಕರ್ಸ್ ಕಾಲೇಜಿನಲ್ಲಿ EVM ಮೆಷಿನನ್ನು ಏನು ಸರಿ ಮಾಡುವಂಥ ವ್ಯವಸ್ಥೆ ಬರ್ತದೆ. ಆ EVM ಮೆಷಿನಿಗೆ ದಿನೇಶ್ ಹೆಗಡೆ ಹೆಸರು, ಆ ಬ್ಯಾಲೆಟ್ ಪೇಪರ್ ಬರ್ತದಲ್ಲ, EVM ಮೆಷಿನ್ ಹಾಕುವಂಥ ಬ್ಯಾಲೆಟ್ ಪೇಪರು ದಿನೇಶ್ ಹೆಗಡೆ ಹೆಸರು ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ. ದಿನೇಶ್ ಬಂದರೆ ಹೆಗಡೆ ಕೂತ್ಕೊಳ್ಳೋದಿಲ್ಲ, ಹೆಗಡೆ ಬಂದರೆ ದಿನೇಶ್ ಕೂತ್ಕೊಳ್ಳೋದಿಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆಗಲಿಲ್ಲ. ಇಲ್ಲಿನ AC ಪ್ರಯತ್ನ ಪಟ್ಟರು, ಜಿಲ್ಲಾಧಿಕಾರಿಗಳು ಬಂದು ಪ್ರಯತ್ನ ಪಟ್ಟರು, ಯಾರೇ ಪ್ರಯತ್ನ ಪಟ್ಟರು ಆಗಲಿಲ್ಲ. ನಾನು ಕೂಡ ದಿನೇಶನ್ನ ಒಟ್ಟಿಗೆ ಇತ್ತು. ತದನಂತರ ಇಲ್ಲೇ ಕೂತ್ಕೊಂಡು ಹೈದರಾಬಾದಿನ ಸಂಸ್ಥೆ ಮಾತಾಡಿ ಹೈದರಾಬಾದಿನ ಸಂಸ್ಥೆನ ಅದನ್ನು ಸರಿ ಮಾಡಿ ಕೊಟ್ಟರು. ನನ್ನ ಪ್ರಶ್ನೆ ಇಷ್ಟೇ, ಹೈದರಾಬಾದ್ನಲ್ಲಿ ಕೂತಂಥ ಸಂಸ್ಥೆಯವರಿಗೆ ಇಲ್ಲಿ ದಿನೇಶ್ ಹೆಗಡೆ ಹೆಸರು ಸರಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಒಂದು 20-30 ಓಟನ್ನು ಹೇಗೆ ಬೇಕಾದ್ರೆ ಬದಲಾವಣೆ ಮಾಡ್ಬೋದು. ಇದು ಚುನಾವಣೆ ಏನು ಹ್ಯಾಕ್ ಮಾಡ್ತಾರಂತೆಲ್ಲ 100ಕ್ಕೆ 100 ಸತ್ಯ. ಇದು 100ಕ್ಕೆ ಹ್ಯಾಕ್ ಮಾಡ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಕಳೆದ ಬಾರಿ ಜಯಪ್ರಕಾಶ್ ಹೆಗಡೆ ಲೋಕಸಭಾ ಚುನಾವಣೆ ಆಗಿದೆ. ಜಯಪ್ರಕಾಶ್ ಹೆಗಡೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಪಡೆದಂತೆ ಏನು ಹಿಂದಿನ ಬಾರಿ ಪ್ರಮೋದ್ ಮಧ್ವರಾಜರು ಕಾಂಗ್ರೆಸ್ ಮತ್ತು BJP JDS ಅಭ್ಯರ್ಥಿಯಾಗಿರುವಾಗ ಪಡೆದಕ್ಕಿಂತ ಜಯಪ್ರಕಾಶ್ ಹೆಗಡೆ ಅದಕ್ಕಿಂತ ಪಡೆದಕ್ಕಿಂತ ಮತವನ್ನು ಸುಮಾರು 2.5 ಲಕ್ಷ ಮತವನ್ನು ಜಯಪ್ರಕಾಶ್ ಹೆಗಡೆ ಈ ಚುನಾವಣೆ ಹೆಚ್ಚು ಪಡೆದಿದೆ ಮೊನ್ನೆ ಚುನಾವಣೆಯಲ್ಲಿ. ಆವಾಗ ನಾವು ಮೊನ್ನೆ ನೋಡುವಾಗ ಜಯಪ್ರಕಾಶ್ ಹೆಗಡೆ ಸೋಲು ಎಷ್ಟಾಯಿತು? ಸುಮಾರು 2.5 ಲಕ್ಷ ಹೆಚ್ಚು ಮತ ಪಡೆದರೂ ಕೂಡ 2.5 ಲಕ್ಷ ಮತಗಳ ಅಂತರದಲ್ಲಿ ಸೋಲಾಯಿತು. ಆದರೆ ಮೊನ್ನೆ ನಾವು ಜಯಪ್ರಕಾಶ್ ಹೆಗಡೆ ಕೂತು ಮಾತಾಡುವಾಗ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಮತದಾರರು ಸೇರ್ಪಡೆಯಾಗಿದ್ದಾರೆ, ಹೊಸ ಮತದಾರರಿಗೆ ಸೇರ್ಪಡೆಯಾಗಿದ್ದಾರೆ. ನಮಗದ್ರ ಮಾಹಿತಿ ಇಲ್ಲ. ನಮ್ಮದು ಇರ್ಬೋದು, ಸ್ವಲ್ಪ ನಮ್ಮ ಜವಾಬ್ದಾರಿಗಳು ಕಡಿಮೆ ಆಗಿರ್ಬೋದು. ಆದರೆ ಆ 1.5 ಲಕ್ಷ ಮತದಾರರು ನನ್ನ ಪ್ರಕಾರ ಯಾರಂತ ಹೇಳಿದರೆ ಇವತ್ತು ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ. ಅದೇ ಓಟ್ ಚೋರಿ ಮೂಲಕ 1.5 ಲಕ್ಷ ಮತದಾರರು ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ. ಯಾಕೆಂದರೆ ನನ್ನ ಪ್ರಕಾರ ಭಾರತ ದೇಶದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ಭಾರತೀಯ ಜನತಾ ಪಕ್ಷದವರು ಈ ಓಟ್ ಚೋರಿಯನ್ನು ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು. ರಾಹುಲ್ ಗಾಂಧಿ ಅವರು ಗರ್ಭಿಣಿಯಲ್ಲಿ ಅವರು ಹೇಳಿದರು, ನಾನು ಈ ದೇಶಕ್ಕೋಸ್ಕರ ಯಾವತ್ತಾಗಿ ತ್ಯಾಗ ಮಾಡಲಿಕ್ಕೂ ಸಿದ್ಧ ಇದ್ದೇನೆ. ಅಧಿಕಾರದ ಆಸೆ ಏನಿಲ್ಲ, ನನಗೆ ನಾಳೆ ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ಆಸೆ ಇಲ್ಲ. ಆದರೆ ಈ ದೇಶದಲ್ಲಿ ಎಲ್ಲವೂ ಕೂಡ ಶಾಂತಿಯುತವಾಗಿ ಒಂದು ಸಹಬಾಳ್ವೆಯನ್ನು ನಿರ್ಭೀತವಾಗಿ ಆಗಬೇಕು ರೀತಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನೀವು ಯುವಕರ ಜೊತೆ ಸೇರಬೇಕು. ಈ ಓಟ್ ಚೋರಿಯನ್ನು ನಿಲ್ಲಬೇಕು. ನಿಮಗೆ ನಿರ್ಭೀತವಾಗಿ, ನಿರ್ಭಯವಾಗಿ ಯಾರಿಗಿಷ್ಟ ಇದೆ ಆ ಇಷ್ಟದ ನಾಯಕರಿಗೆ, ಆ ಇಷ್ಟದ ಪಕ್ಷಕ್ಕೆ ಮತ ಹಾಕುವಂಥ ವ್ಯವಸ್ಥೆ ಈ ದೇಶದಲ್ಲಿ ಬರಬೇಕು. ಕಾಂಗ್ರೆಸ್ ಯಾವತ್ತೂ ಕೂಡ ಈ ದೇಶದಲ್ಲಿ ಚುನಾವಣಾ ಆಯೋಗ ಇರ್ಬೋದು, ಸಂವಿಧಾನ ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಎಲ್ಲೂ ಯಾವುದೂ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಇವತ್ತು ಸುಮಾರು 12 ವರ್ಷದಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಎನ್ನುವಂಥ ಇಬ್ಬರು ಕಳ್ಳರು ಒಟ್ಟಾಗಿ ಈ ದೇಶದಲ್ಲಿ ಎಲ್ಲವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದು ನಿಲ್ಲಬೇಕಾದ್ರೆ ತಾವೆಲ್ಲ ಇದರ ಬಗ್ಗೆ ಧ್ವನಿ ಎತ್ತಬೇಕು. ಈ ಓಟ್ ಚೋರಿ ಎನ್ನುವಂಥದ್ದು ಕೇವಲ ರಾಹುಲ್ ಗಾಂಧಿ ಒಬ್ಬರ ಧ್ವನಿ ಅಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕನ, ಪ್ರತಿಯೊಬ್ಬನ ಪ್ರಜೆಯ ಧ್ವನಿಯಾಗಿ ಚುನಾವಣಾ ಆಯೋಗ ಇನ್ನು
ಮುಂದೆ ಯಾವುದೇ ಒಂದು ವರ್ಷ ಸೇರಿಸೋದಾದರೂ ಕೂಡ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಈ ದೇಶದಲ್ಲಿ ಉದ್ಭವ ಆಗುವ ರೀತಿಯಲ್ಲಿ ನಾವೆಲ್ಲ ಸಂಘಟಿತವಾಗಿ ಹೋರಾಟ ಮಾಡಬೇಕಂತ ಹೇಳ್ತಾ ಅತ್ಯಂತ ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ಯುವ ಕಾಂಗ್ರೆಸ್ನವರು ನೀವೆಲ್ಲ ಈ ವೋಟ್ ಚೋರಿ ವಿಚಾರದಲ್ಲಿ ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ವೋಟ್ ಚೋರಿ ಅಂತ ಹೇಳಿದ್ರೆ ಮತದಾರರಂತ ಕಳ್ಳ ಮತದಾರರನ್ನು ಸೇರಿಸುವಂಥದ್ದು. ಇವತ್ತು ಬಿಹಾರದಲ್ಲಿ ಚುನಾವಣಾ ಆಯೋಗ ನಾನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ನಾನು ಪೇಪರ್ನಲ್ಲಿ ಓದಿದೆ. ಎಷ್ಟೋ ಜನರಿಗೆ ಮನೆ ಇಲ್ಲ, ಅದಕ್ಕೋಸ್ಕರ ಅವರ ಏನು ಮನೆ ನಂಬರ್ 0 ಇದೆ ಅಂತೇಳಿ ಹೇಳಿ. ಒಂದು ಕಡೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಪ್ರತಿ ವರ್ಷ ಸುಮಾರು ಅದೆಷ್ಟೋ ಕೋಟಿ ನಿವೇಶನ ರೈತರಿಗೆ, ವಸತಿ ರೈತರಿಗೆ ಮನೆ ಕಟ್ಟಿಕೊಡ್ತೇವೆ ಅಂತೇಳಿ ಹೇಳಿ. ಬಿಹಾರದಲ್ಲಿ ಅದೆಷ್ಟೋ ಲಕ್ಷ ಮತದಾರರು ನಿವೇಶನ ಇಲ್ಲದೆ ಏನು ವಸತಿಯ ನಂಬರ್ ಇಲ್ಲದೆ ಅವರು ಮತವನ್ನು ಸೇರಿಸ್ತಾರೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಕಳ್ಳಾಟಿಕೆ. ಏನು ಅಡ್ರೆಸ್ ಇಲ್ಲದೆ ಇದ್ದವರನ್ನ, ಯಾರೋ ಬೇರೆ ಕಡೆಯಲ್ಲಿ ವಾಸಿಸುವವರನ್ನ ಚುನಾವಣೆ ದೃಷ್ಟಿಯಿಂದ ಕೇವಲ ಚುನಾವಣೆ ದೃಷ್ಟಿಗೋಸ್ಕರ ಕರೆದುಕೊಂಡು ಬಂದು ಅವ್ರನ್ನ ಇಲ್ಲಿ ಮತದಾರರನ್ನಾಗಿ ಮಾಡಿ ಅವರಿಂದ ಪ್ರಾಕ್ಸಿ ಮತವನ್ನು, ಕಳ್ಳ ಮತವನ್ನು ಹಾಕಿ ಚುನಾವಣೆ ಗೆಲ್ಲುವಂಥ ವ್ಯವಸ್ಥೆಯನ್ನು ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಇದು 100ಕ್ಕೆ 100 ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೋಲೆ. ನೀವು ತಿಳ್ಕೊಳ್ಬೇಕು, ನೀವೆಲ್ಲ ಮತದಾನ ಹಕ್ಕನ್ನು ಪಡೆಯೋರು. ನಿಮ್ಮ ಮತದಾನ ಹಕ್ಕನ್ನು ಕಸಿದುಕೊಂಡು ಯಾರೋ ಬಂದು ಮತವನ್ನು ಹಾಕಿ, ಯಾರ್ದೋ ಮನೆ ಬೆಂಗಳೂರಿನಲ್ಲಿ ನೋಡಿದ್ವಿ, ಯಾವುದೊಂದು ಬಾಡಿಗೆ ಮನೆ ಇರ್ತದೆ, ಒಂದೊಂದು ಬಾಡಿಗೆ ಮನೆಯಲ್ಲಿ 25-30 ಜನರು ಯಾರ್ಯಾರ್ದೋ ಓಟ್ ಇರ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಅಡ್ರೆಸ್ ಇಲ್ಲ, ಏನಿಲ್ಲ. ಚುನಾವಣೆಯಲ್ಲಿ ಬಂದು ಮತ ಹಾಕ್ತಾರೆ, ನಂತರ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅಂಥ ವ್ಯವಸ್ಥೆ ಈ ದೇಶದಲ್ಲಿ ಆಗ್ತದೆ. ಚುನಾವಣೆ ಸೋಲು ಗೆಲುವು ನಿರ್ಧಾರ ಆಗುವುದು ಕೆಲವು ಮತಗಳಲ್ಲಿ. ಆದರೆ ಒಂದೊಂದು ಚುನಾವಣಾ ಕ್ಷೇತ್ರದಲ್ಲಿ 20,000, 50,000, 1 ಲಕ್ಷ ಮತವನ್ನು ಈ ರೀತಿ ಕಳ್ಳತನದ ಮೂಲಕ ಸೇರಿಸಿದ್ರೆ ಭಾರತೀಯ ಜನತಾ ಪಕ್ಷದ ಅಧಿಕಾರಕ್ಕೆ ಬರೋದು ವಿಷಯವೇ ಅಲ್ಲ. ನೀವೆಲ್ಲ ನೋಡಿ, ರಾಹುಲ್ ಗಾಂಧಿ ಅವರು ಇವತ್ತೇ ನಾನು ಬಿಹಾರದಲ್ಲಿ ನೋಡಿದೆ, ಅವ್ರು ಚುನಾವಣಾ ರ್ಯಾಲಿ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಅದೆಷ್ಟೋ ವರ್ಷಗಳಿಂದ ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ನಾಯಕರು ಮಾಡುವಂಥ ಎಲ್ಲ ಚುನಾವಣಾ ರ್ಯಾಲಿಯಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಆದರೆ ಚುನಾವಣಾ ಫಲಿತಾಂಶ ಬರುವಾಗ ನಾವು ಸೋಲ್ತೇವೆ. ಯಾಕೆ ಕಾರಣ ಇಷ್ಟೇ, ಅಡ್ಡ ಮತದಾನದ ಮೂಲಕ ಮತವನ್ನು ಕಳ್ಳತನ ಮಾಡುವುದರ ಮೂಲಕ ಇವತ್ತು ಭಾರತೀಯ ಜನತಾ ಪಕ್ಷದ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲ ಅದನ್ನು ತಿಳ್ಕೊಳ್ಬೇಕು. ನಾನು ಸಣ್ಣ ಉದಾಹರಣೆ ಕೊಟ್ಟು ನಮ್ಮ ಮಾತು ಮುಗಿಸ್ತೇನೆ. BR ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಯಾವತ್ತು ಸಂವಿಧಾನ ದುರುಪಯೋಗ ಆಗುತ್ತೆ ಆವತ್ತು ಆ ಸಂವಿಧಾನವನ್ನು ಮೊದಲು ಕಿತ್ತು ಬಿಸಾಕಬೇಕು ಅಂತ. ಇವತ್ತು ಅದೇ ಪರಿಸ್ಥಿತಿ ನಮಗೆಲ್ಲರಿಗೂ ಎದುರಾಗಿದೆ. ಸಂವಿಧಾನದ ಪ್ರಕಾರ ಈ ದೇಶ ನಡೆಯುತ್ತೆ, ಪ್ರಜಾಪ್ರಭುತ್ವದ ಆಧಾರದಲ್ಲಿ ನಾಯಕರು ಆಯ್ಕೆ ಆಗ್ತಾರೆ. ಆದರೆ ನಿಜವಾಗ್ಲೂ ಪ್ರಜಾಪ್ರಭುತ್ವ ಇಲ್ಲಿದೆಯಾ? ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದಲೇ ಆಯ್ಕೆ ಆಗುವುದು. ನರೇಂದ್ರ ಮೋದಿಯವರು ಮೊದಲು ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ ಹೇಳಿದ್ರು, ಕಪ್ಪು ಹಣವನ್ನು ತರ್ತೇವೆ, ಹಾಗಾಗಿ ನನಗೆ ಮತ ಹಾಕಬೇಕು ಅಂತ. 2ನೇ ಬಾರಿ ಹೇಳಿದ್ರು, ರಾಮ ಮಂದಿರ ಮಾಡ್ತೇವೆ, ಹಾಗಾಗಿ ನನಗೆ ಮತ ಹಾಕಿ ಅಂತ. ಆದರೂ ಇವರ ಆಡಳಿತ ವೈಫಲ್ಯಗಳನ್ನು ಗಮನಿಸಿದಾಗ ಇವರು ಹೇಗೆ ಆಯ್ಕೆ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ನಮಗೆಲ್ಲರಿಗೂ ಹುಟ್ಕೊಳ್ತಾ ಇತ್ತು. ಆದರೆ ನಮಗೆ ಮೊದಲ ಬಾರಿಗೆ ಈ ರಾಹುಲ್ ಗಾಂಧಿಯವರು ವೋಟ್ ಚೋರಿ ಅನ್ನುವಂತಹ ಟಾಪಿಕ್ ಬಂದಾಗ ಬಹುಶಃ ಎಲ್ರಿಗೂ ಕ್ಲಾರಿಫೈ ಆಯಿತು. ಮತದಾನದ ಕಳ್ಳತನವಾದದ್ರಿಂದ 2 ಬಾರಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗುವಂತಹ ಅವಕಾಶ ಸಿಕ್ಕಿದೆ. ನಿಜವಾಗ್ಲೂ ನೈತಿಕತೆ ಇದ್ದರೆ BJPಯ ಎಲ್ಲ MPಗಳು ಇವತ್ತೇ ರಾಜೀನಾಮೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಕಳ್ಳತನ ಮಾಡಿರುವಂತಹದ್ದು ನಮ್ಮ ಮನೆಯಲ್ಲ, ನಮ್ಮ ಚಿನ್ನ ಅಲ್ಲ, ನಮ್ಮ ಹಣ ಅಲ್ಲ, ನಮ್ಮ ಹಕ್ಕು, ಪ್ರಜಾಪ್ರಭುತ್ವದ ಹಕ್ಕಾದಂತಹ ಮತದಾನವನ್ನು ಕಳ್ಳತನ ಮಾಡಿದರೆ ಇದರಷ್ಟು ಗಂಭೀರವಾದಂತಹದ್ದು ಈ ದೇಶಕ್ಕೆ ಮತ್ತೊಂದಿಲ್ಲ. ಈ ದೇಶ ನಡಿಬೇಕು ಅಂತ ಹೇಳಿದ್ರೆ ಮತದಾನ ಅನ್ನುವಂಥದ್ದು ತುಂಬ ಅಮೂಲ್ಯವಾಗಿದೆ. ಹಾಗಾಗಿ ಇದರ ಬಗ್ಗೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ನೀವೆಲ್ಲ ಕೇಳ್ಬೋದು, ನಿಮ್ಮ ಸರ್ಕಾರದಲ್ಲಿ ನೀವೆಲ್ಲರೂ ಆಯ್ಕೆ ಆಗಿಲ್ವಾ, ಆವಾಗ ನಿಮ್ಮ ವೋಟ್ ಕಳ್ಳತನ ಆಗಿಲ್ವಾ ಅಂತ. ಕಳ್ಳ ಕದಿಯುವಾಗ ಪ್ರತಿ ಮನೆಯಲ್ಲಿ ಹೋಗಿ ಕದಿಯೋದಿಲ್ಲ, ಒಂದೊಂದು ಏರಿಯಾದಲ್ಲಿ ಒಂದೊಂದು ಕದೀತಾನೆ. ಅದೇ ಥರ ಮತದಾನ ಕಳ್ಳತನ ಅನ್ನುವಂಥದ್ದು ಪ್ರತಿ ಹಂತದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೆಲೆಕ್ಟೆಡ್ ಕ್ಷೇತ್ರದಲ್ಲಿ ಮಾಡಿರುವಂತಹ ಪರಿಣಾಮ ಇವತ್ತು ನಾವೆಲ್ಲರೂ ಎದುರಿಸಬೇಕಾಗಿದೆ. ಹಾಗಾಗಿ ನಮ್ಮ ಜೊತೆ ಇರುವಂತಹ ಯುವಕರು, ನೀವೆಲ್ಲರೂ ಕೂಡ ಕಾಲೇಜಿನ ಸ್ಟೂಡೆಂಟ್ಗಳು, ಈ ಮತದಾನ ಕಳ್ಳತನ ಅನ್ನುವಂಥದ್ದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇದು ಕೇವಲ ನಮ್ಮ ಪಕ್ಷದ ಹೋರಾಟ ಅಲ್ಲ. ನಾಳೆ ನೀವು ಕೂಡ ಕುಂದಾಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂಥ ಸ್ಪರ್ಧಿಗಳಾಗಿರ್ಬೋದು, MLAಗಳಾಗಿರ್ಬೋದು, MPಗಳಾಗಿರ್ಬೋದು, ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವೇ ಈ ದೇಶವನ್ನು ನಡೆಸುವಂಥ ಅವಕಾಶಗಳು ಎದುರಾಗ್ಬೋದು. ಹಾಗಾಗಿ ಮತದಾನ ಕಳ್ಳತನ ಅನ್ನುವಂಥದ್ದು ಕೇವಲ ಒಂದು ಪಕ್ಷದ ಹೋರಾಟ ಅಲ್ಲದೆ ಪ್ರತಿಯೊಬ್ಬ ನಾಗರಿಕ ಪ್ರಜೆ ಮಾಡಬೇಕಾದಂತಹ ಹೋರಾಟ. ಹಾಗಾಗಿ ಇವತ್ತು ನಾವೇನು ಸ್ಟಿಕ್ಕರ್ ಅಭಿಯಾನ ಕೈಗೊಂಡು ಒಂದು ದೇಶದಲ್ಲಿ ಒಂದು ವಿದ್ಯಮಾನ ನಡಿಬಾರದು ಅನ್ನಂಥ ವಿದ್ಯಮಾನ ಇಂದಿಗೆ ನಡೆದಿದೆ. ಏನಂತ ಹೇಳಿದರೆ ಎಲ್ಲದೂ ಕಳ್ಳತನ ಆಗ್ತದೆ, ಆದರೆ ಓಟ್ ಕಳ್ಳತನ ಆಗುವಂಥದ್ದು ಭಾಳ ಪ್ರಥಮ ಅಂತ ಹೇಳ್ಬೋದು. ಯಾಕಂದರೆ ಅದು ಡೌಟ್ ಬರಲಿಕ್ಕೂ ಇದು ಪ್ರಥಮ ಅಂತೇಳಿ ಹೇಳ್ಬೋದು. ಇಲ್ಲಿವರೆಗೂ ಹೌದು, ಇಲ್ಲಿವರೆಗೂ ನಾವು ಯಾವುದರಲ್ಲಿ ನಂಬಿಕೆ ಇಟ್ಕೊಂಡು ಯಾವ ಒಂದು ವ್ಯವಸ್ಥೆಯಲ್ಲಿ ತುಂಬ ಶ್ರದ್ಧೆಯಿಂದ ನಾವು ಅದೇನು ಶಿಸ್ತುಬದ್ಧವಾಗಿ ಮಾಡ್ತಿದ್ವಿ ಅದಂತ ಹೇಳಿದರೆ ವೋಟ್
ತುಂಬ ಒಂದು ಶ್ರದ್ಧೆ ಇದೆ. ಯಾಕಂತ ಹೇಳಿದ್ರೆ ಓಟಲ್ಲಿ ವಿನ್ ಆದ ಮೇಲೆ ಆಗಲಿ ಸೋತ ಮೇಲೆ ಆದರೂ ನಾವು ಓಟಲ್ಲಿ ಕಳ್ಳತನ ಆಗಿ ಸೋತಿದ್ದೇವೆ ಅಂತೇಳಿ ಎಲ್ಲೂ ಕೂಡ ನಾವು ಕೇಳ್ತಿರ್ಲಿಲ್ಲ ಇಲ್ಲಿವರೆಗೂ. ನನಗೆ ಗೊತ್ತಿದ್ದ ಹಾಗೆ ಇಲ್ಲಿವರೆಗೂ ಕೂಡ ನಾವು ಅದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡೇ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರದಾಯಿ ಶಾಹಿಗಳಿಂದ ಒಂದು ಓಟನ್ನೇ ಕದ್ದು ವ್ಯವಸ್ಥೆಯನ್ನೇ ಒಂದು ಮುಷ್ಟಿಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸ ಆಗ್ತಿದೆ. ಇದು ಏನಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಸಂವಿಧಾನಕ್ಕಾಗಿ ಇಡೀ ಪ್ರಜಾಪ್ರಭುತ್ವ ಇದು ಒಂದು ದೊಡ್ಡ ಮಾರಕ. ಯಾಕಂದರೆ ಇಂಥದ್ದು ಆಗಬಾರ್ದಿತ್ತು, ಅದೀಗ ಆಗೋಗಿದೆ. ಅದು ಕೂಡ ನಮ್ಮ ರಾಹುಲ್ ಗಾಂಧಿ ಅವರು ದೇಶದ ಮೂಲೆಯಿಂದ ಒಂದು ಮೂಲೆಗೆ ಪಾದಯಾತ್ರೆ ಮಾಡುವುದರ ಮೂಲಕ ಒಂದು ಸಮರ್ಥ ವಿರೋಧ ಪಕ್ಷದ ಒಬ್ಬ ನಾಯಕರಾದ ಮೇಲೆ ಇದೆಲ್ಲದನ್ನು ಡೇಟಾದಿಂದ ಹಿಡಿದು ಪ್ರತಿಯೊಂದನ್ನು ಕೂಲಂಕುಷವಾಗಿ ಎಷ್ಟು ಓಟು ಏನಾಗಿದೆ ಅಂತ ಮೊನ್ನೆ ಪ್ರೆಸ್ ಮೀಟಲ್ಲಿ ಎಲ್ಲದನ್ನು ತುಂಬ ಸ್ವಾರಸ್ಯಕರವಾಗಿ ಅದನ್ನು ವಿತರಿಸಿದ್ದು. ಹಾಗಾಗಿ ಇಂಥ ಒಂದು ಓಟ್ ಚೋರಿ ಮಾಡುವಂಥ ಒಂದು ಅಭಿಯಾನವನ್ನು ಜನಗಳಿಗೆ ಮೂಲೆಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದರ ಏನು ಮೂಲ ಇದರದ್ದು ಏನಿದೆ ಹೇಗೆ ಆಗ್ತಿದೆ ಅನ್ನುವಂಥದ್ದನ್ನು ನಾವು ಜಾಗೃತಿಗೊಳಿಸಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಾನು ಚಿಬ್ಬ ಅವರು ನಮಗೆ ಯುವ ಕಾಂಗ್ರೆಸ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆ